ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಚಾನಲ್ನ ನೋಡಿ ಮತ್ತು ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ನಾನು ಲಾಸ್ಟ್ ವೀಡಿಯೋದಲ್ಲಿ ಮನೆಯಿಂದ ಏನೇನು ತೊಗೊಂಬಂದಿದ್ರು ನನ್ನ ತಂಗಿ ಅಂತ ಹೇಳಿದೆ. ಅದರಲ್ಲಿ ಕಳಲೆನೂ ಇತ್ತು, ಇಷ್ಟೇ ಇರೋದು ಸ್ವಲ್ಪನೇ. ಆದರೆ ಇದನ್ನು ನನಗಂತ ಕೊಟ್ಟಿಲ್ವಂತೆ, ವೀಡಿಯೋದಲ್ಲಿ ತೋರಿಸ್ಬೇಕು ಅಂತ ನಾವು ಅಮ್ಮ ಕೊಟ್ಟಿದ್ದೀರಿ ಅಂತ ಹೇಳಿದ್ರು. ಸೊ ಸ್ವಲ್ಪ ಅವ್ರು ಮಾಡಿರೋದ್ರಲ್ಲಿ ಇಷ್ಟು ಉಳಿದಿತ್ತು ಅಂತ ಕೊಟ್ಟಿದ್ದಾರೆ. ಇವಾಗ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ. ಇದು ಮಳೆಗಾಲದಲ್ಲಿ ಮಾತ್ರ ಸಿಗುತ್ತೆ. ಇದನ್ನ ಸಣ್ಣಕ್ಕೆ ಈ ಥರ ಸಣ್ಣಕ್ಕೆ ಕಟ್ ಮಾಡಿ 3 ದಿನ ನೀರಲ್ಲಿ ನೆನೆಸಿಡ್ತಾರೆ. ನೆನೆಸಿಟ್ಮೇಲೆ ಇದನ್ನ ಯೂಸ್ ಮಾಡ್ಬೋದು. ಯಾಕಂದರೆ ಇದ್ರಲ್ಲಿ ಸ್ವಲ್ಪ ವಿಷ ಇರುತ್ತೆ ಅಂತ ಹೇಳಿ ಇದನ್ನು ನೀರಲ್ಲಿ ನೆನೆಸಿಟ್ಟಿರ್ತಾರೆ. ಆಮೇಲೆ ಇದನ್ನು ಯೂಸ್ ಮಾಡ್ಬೋದು. ಇವಾಗ ಇದು ಹೇಗೆ ಮಾಡೋದು ಅಂತ ನೋಡೋಣ. ಇವಾಗ ಇದಕ್ಕೆ ನಾನು ಈ ಕಡಲೆಕಾಳನ್ನ ನೆನೆಸಿದ್ದೀನಿ. ಇದನ್ನು ಈಗ ಒಂದು ಸ್ವಲ್ಪ ಫಸ್ಟು ಬೇಯಿಸ್ಕೊಳ್ಳೋಣ. ಯಾಕಂದರೆ ಇದು ಸಣ್ಣ ಹೆಚ್ಚಿರ್ತಾರಲ್ಲ, ಇದು ಬೇಗ ಬೆಂದೋಗ್ಬಿಡುತ್ತೆ. ಅದಕ್ಕೆ ಇದನ್ನು ಫಸ್ಟ್ 2 ವಿಷಲ್ ಹೊಡಿಸಿ ಆಮೇಲೆ ಇದನ್ನು ಮಿಕ್ಸ್ ಮಾಡಿ ಮತ್ತೆ ಒಂದು ವಿಷಲ್ ಮಾಡ್ಕೊತೀನಿ. ಇವಾಗ ಇದನ್ನು ಫಸ್ಟ್ ಬೇಯಿಸ್ಕೊಳ್ಳೋಣ. ಕುಕ್ಕರ್ಗೆ ಇದನ್ನು ಹಾಕಿ ಸ್ವಲ್ಪ ಇದು ಮುಳುಗೋವಷ್ಟಷ್ಟೇ ನೀರು ಹಾಕ್ತೀನಿ. ಸ್ವಲ್ಪನೇ ನೀರು ಹಾಕ್ತಿದ್ದೀನಿ, ಜಾಸ್ತಿ ನೀರು ಹಾಕಿದ್ರೆ ತುಂಬ ನೀರು ಹಾಕ್ಬಿಡುತ್ತೆ ಅದಕ್ಕೆ. ಮತ್ತು ಇದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಕಾಳನ್ನು ಫಸ್ಟ್ ಬೇಯಿಸ್ಕೊತಿದ್ದೀನಿ. ಇಲ್ಲಿ ಥರ ಇದನ್ನು ಬೇಯಿಸ್ಕೊತೀನಿ. ಇವಾಗ 2 ವಿಷಲ್ ಆದಮೇಲೆ ಇದನ್ನು ಮಿಕ್ಸ್ ಮಾಡ್ತೀನಿ. ಇವಾಗ ಇದು ವಿಷಲ್ ಆಗಿದೆ, ಕಾಳು ಸ್ವಲ್ಪ ಬೆಂದಿದೆ. ಇದ್ರ ಜೊತೆ ಸ್ವಲ್ಪ ಬೇಯಲಿ. ಇವಾಗ ಇದಕ್ಕೆ ಹಾಕ್ತಾ ಇದ್ದೀನಿ. ಇದನ್ನು ಹಾಕಿ 1 ವಿಷಲ್ ಅಷ್ಟೇ ಮಾಡಿಸ್ಕೊತೀನಿ. ಯಾಕಂದರೆ ಇದು ಬೆಂದಿಲ್ಲ ಅಂದರೆ ಸ್ವಲ್ಪ ಬೇಕಾದರೆ ಒಗ್ಗರಣೆ ಹಾಕ್ತೀನಲ್ಲ, ಅದ್ರಲ್ಲಿ ಬೆಂದರೆ ಪರವಾಗಿಲ್ಲ. ಸ್ವಲ್ಪ ನೀರು ಬೇಕಾ ನೋಡ್ಕೊಂಡು ನೀರು ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊತೀನಿ. ಮತ್ತು ಇದಕ್ಕೆ ಇದು ಮುಳುಗೋಷ್ಟು ನೀರು ಹಾಕಿದ್ದೀನಿ. ಇದು ಮುಳುಗೋಷ್ಟು ನೀರು ಹಾಕ್ತಿದ್ದೀನಿ. ಇದಕ್ಕೆ ಸ್ವಲ್ಪ ಅರಿಶಿನ ಹಾಕಿದ್ದಾರೆ ತೊಳೆಯುವಾಗ, ಅದಕ್ಕೆ ಅದು ಎಲ್ಲೋ ಆಗಿದೆ. ಇಲ್ಲಾಂದರೆ ಇದು ಫುಲ್ ವೈಟ್ ಇರುತ್ತೆ. ಮತ್ತು ಸ್ವಲ್ಪ ಉಪ್ಪು ಹಾಕ್ಕೊತಿದ್ದೀನಿ. ಇವಾಗ ಇದನ್ನು ಮುಚ್ಚಿ ಬೇಯಿಸ್ಕೊಳ್ಳೋಣ. ಇದು ವಿಷಲ್ ಆಗೋಷ್ಟೊತ್ತಿಗೆ ನಾನು ಮಸಾಲೆ ಐಟಮ್ಸ್ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ, ಅದನ್ನು ತೋರಿಸ್ತೀನಿ. ನೋಡಿ, ಇದು ಮಸಾಲೆ ಐಟಮ್ಸು. ಇದನ್ನೆಲ್ಲ ಫ್ರೈ ಮಾಡ್ಕೊಬೇಕು. ಆನಿಯನ್ ಮತ್ತು ಕೊಕೊನಟ್ ಬಿಟ್ಟು ಉಳಿದಿದ್ದೆಲ್ಲ ಅದನ್ನು ಫ್ರೈ ಮಾಡ್ಕೊಳ್ಳೋಣ. ಇವಾಗ ಬಾಣಲಿನ ಬಿಸಿ ಮಾಡಿಕೊಂಡು ಅದರಲ್ಲಿ ಒಂದೊಂದೇ ಫ್ರೈ ಮಾಡ್ಕೊಳ್ಳೋಣ. ಫಸ್ಟ್ ಇದಕ್ಕೆ ಬಾಣಲಿ ಕಾಯಿಲಿ. ಈಗ ಇದಕ್ಕೆ ಇದಾಗ್ತಿದ್ದೀನಿ ರೆಡ್ ಚಿಲ್ಲಿ. ಇದು ಯಾವ ಮೆಣಸಿನ್ಕಾಯಿ ಅಂತ ಗೊತ್ತಿಲ್ಲ, ಅದೇ ಹೇಳಿದ್ನಲ್ಲ, ಕಾಶ್ಮೀರಿ ಅಂತ ಬರ್ದಿತ್ತು. ನೋಡಿದ್ರೆ ಬ್ಯಾಡ್ಗೆ ಥರ ಇದೆ, ಬಟ್ ಎಷ್ಟು ಕಲರ್ ಬರುತ್ತೆ ಅಂದರೆ ಫುಲ್ ಕಲರ್ ಬರುತ್ತೆ, ಖಾರನೂ ಇದೆ. ಅದಕ್ಕೆ 2 ತೊಗೊಂಡಿದ್ದೀನಿ ಸಾಕು ಅಂತ. ಇದನ್ನು ಇವಾಗ ಫ್ರೈ ಆಗಲಿ. ಇವಾಗ ಇದಕ್ಕೆ ಇಲ್ಲಿ ಕಾಳು ಮೆಣಸು ಮತ್ತು ಒಂದು ಸ್ವಲ್ಪ ಉದ್ದಿನಬೇಳೆ ತೊಗೊಂಡಿದ್ದೀನಿ. ಒಂದು 8-9 ಕಾಳು ಅಂತ ಅಂದ್ಕೊಳ್ಳಿ, ಅಷ್ಟು ತೊಗೊಂಡಿದ್ದೀನಿ. ಈಗ ಕೊತ್ತಂಬರಿ 1 ಸ್ಪೂನು ಕೊತ್ತಂಬರಿ ಕಾಳು ಹಾಕ್ಕೊತಾ ಇದ್ದೀನಿ. ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಇವಾಗ ಇದಕ್ಕೆ ಒಂದು 3 ಬೆಳ್ಳುಳ್ಳಿ ಮತ್ತು ಜೀರಿಗೆ ಹಾಕ್ಕೊತಾ ಇದ್ದೀನಿ. ಬೆಳ್ಳುಳ್ಳಿ ಫಸ್ಟ್ ಹಾಕ್ಕೊಳ್ಳೋಣ. ಜೀರಿಗೆ ಒಂದು ಸ್ವಲ್ಪ ಹೊತ್ತು ಬಿಟ್ಟು ಹಾಕ್ಕೊತೀನಿ. ಜೀರಿಗೆನೂ ಹಾಕ್ಕೊತಾ ಇದ್ದೀನಿ. ಇದನ್ನು ಫ್ರೈ ಮಾಡಿಕೊಂಡು ತಣ್ಣಗಾದ್ಮೇಲೆ ರುಬ್ಕೊಳ್ಳೋಣ. ರುಬ್ಬಕ್ಕೆ ಏನೇನು ಬೇಕು ಅಂತ ಅವಾಗ ಹೇಳ್ತೀನಿ. ಫಸ್ಟ್ ಇದು ತಣ್ಣಗಾಗಲಿ. ಇವಾಗ ಮಸಾಲೆಗೆ ಇದು ಕಾಯಿ ಮತ್ತು ಒಂದು ಅರ್ಧ ಈರುಳ್ಳಿ ತೊಗೊಂಡಿದ್ದೀನಿ, ಸ್ವಲ್ಪ ಕಾಯಿ ತೊಗೊಂಡಿದ್ದೀನಿ. ಮತ್ತು ಈ ಫ್ರೈ ಮಾಡಿರೋ ಈ ಐಟಮ್ಸು ಇಷ್ಟು ಹಾಕ್ಕೊತಾ ಇದ್ದೀನಿ. ಇದಿಷ್ಟು ಹಾಕಿ ಸ್ವಲ್ಪ ನೀರು ಹಾಕಿ ರುಬ್ಕೊಂಡು ಬರೋಣ. ಮಸಾಲೆ ರುಬ್ಕೊಂಡಾಯಿತು. ಇವಾಗ ಕಡಲೆ ಎಷ್ಟು ಬೆಂದಿದೆ ಅಂತ ನೋಡೋಣ. ನೋಡ್ಬೇಕು ಇವಾಗ ಒಂದು ಸ್ಪೂನಲ್ಲಿ. ಗೊತ್ತಾಗ್ತಾನೆ ಇಲ್ಲ ನನಗೆ. ನೋಡ್ತೀನಿ ಒಂದು. ಬೆಂದಿದೆ. ಇನ್ನೊಂಚೂರು ಒಗ್ಗರಣೆ ಹಾಕ್ತೀವಲ್ಲ, ಅವಾಗ ಇನ್ನೊಂದು ಸ್ವಲ್ಪ ಬೇಯಿಸ್ಕೊಳ್ಳೋಣ. ಯಾಕಂದರೆ ನನಗೆ ಭಯ ಇದು. ನಾನು ಯಾವಾಗ ಅಂದರೆ ಒಂದು 4 ಇಯರ್ಸ್ ಮುಂಚೆ ಇದೇ ಥರ ತೊಗೊಂಬಂದು ಮಾಡಿ ಎಲ್ಲ ಚೆನ್ನಾಗಾಗಿತ್ತು. ತಿಂದಮೇಲೆ ನನಗೆ ಫುಲ್ ವಾಮಿಟ್ ಸ್ಟಾರ್ಟ್ ಆಗಿತ್ತು. ಅದಕ್ಕೆ ಈಗ ಜಾಸ್ತಿ ಬೇಯಿಸ್ಕೊತೀನಿ ಇದನ್ನು. ಸರಿ, ಇವಾಗ ಗ್ಯಾಸ್ ಮೇಲೆ ಒಂದು ಪಾತ್ರೆ ಇಟ್ಕೊತಿದ್ದೀನಿ. ಇದಕ್ಕೆ ಆಯಿಲ್ ಹಾಕ್ಕೊತೀನಿ. ಸ್ವಲ್ಪ ಆಯಿಲ್ ಹಾಕ್ಕೊಂಡು ನಾರ್ಮಲ್ ಒಗ್ಗರಣೆ ಹಾಕ್ಕೊಂಡು ಇದನ್ನು ಹಾಕ್ಕೊಂಡ್ಬಿಟ್ಟು ಬೇಯಿಸ್ಕೊಳ್ಳೋಣ ಸ್ವಲ್ಪ. ಇವಾಗ ಇದಕ್ಕೆ ಸಾಸಿವೆ ಹಾಕಬೇಕು. ಆಯಿಲ್ ಕಾಯ್ತಾ ಇದೆ, ಇದಕ್ಕೆ ಸ್ವಲ್ಪ ಸಾಸಿವೆ ಹಾಕ್ಕೊತಿದ್ದೀನಿ. ಸಾಸಿವೆ ಹಾಕ್ಕೊಂಡ್ಮೇಲೆ ಕರಿಬೇವು ಹಾಕ್ಕೊತೀನಿ. ಕರಿಬೇವು ಸ್ವಲ್ಪ ಫ್ರೈ ಆಗಲಿ.
ಅಷ್ಟೊತ್ತಿ ಅದಾದಮೇಲೆ ಈರುಳ್ಳಿ ಅರ್ಧ ಹಾಕಿದ್ನಲ್ಲ, ಇನ್ನೂ ಅರ್ಧ ಈರುಳ್ಳಿ ಉಳಿದಿದೆ ಅಲ್ಲ, ಆ ಅರ್ಧ ಈರುಳ್ಳಿನ ಹಾಕ್ಕೊತೀನಿ. ಅರ್ಧ ಈರುಳ್ಳಿ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗಲಿ. ಈರುಳ್ಳಿ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗ್ತಿದೆ. ಇವಾಗ ಇದಕ್ಕೆ ಟೊಮೆಟೊ ಹಾಕ್ಕೊತೀನಿ. ಟೊಮೆಟೊ ಫುಲ್ ಬೆಂದಮೇಲೆ ಕಾಳು ಮತ್ತು ಕಡಲೆ ಹಾಕ್ಕೊಂಡು ಬೇಯಿಸ್ಕೊಳ್ಳೋಣ. ಬೆಂದಿದೆ, ಇನ್ನೊಂದು ಸ್ವಲ್ಪ ಬೇಯಲಿ. ಬೆಂದಿದೆ. ಇವಾಗ ಇದ್ರಲ್ಲಿ ನೀರು ಸ್ವಲ್ಪ ತೆಗೆದಿಟ್ಕೊಂಡಿದ್ದೀನಿ. ಸ್ವಲ್ಪ ನೀರು ತೆಕ್ಕೊಂಡು ಉಳಿದಿರೋದಷ್ಟು ಇದಕ್ಕೆ ಹಾಕಿ ಫ್ರೈ ಮಾಡ್ಕೊಂಡು ಸ್ವಲ್ಪ ಹೊತ್ತು ಮುಚ್ಚಿಡ್ತೀನಿ, ಬೇಯಲಿ. ಹಿಂಗೆ ನೀರಿದೆಯಲ್ಲ ಸ್ವಲ್ಪ ಮಿಕ್ಸ್ ಆಗಿ ಇದ್ರಲ್ಲಿ ಸ್ವಲ್ಪ ಹೊತ್ತು ಬೇಯಲಿ. ಪ್ಲೇಟ್ ಇಟ್ಟು ಮುಚ್ಚಿಬಿಡ್ತೀನಿ. ಇವಾಗ ಇದು ಬೆಂದಿದೆ, ಸಾಕು. ಯಾಕಂದರೆ ವಿಜಲ್ ಉಡಿಸಿ ಮತ್ತೆ ಬೇಯಿಸಿದ್ದೀನಲ್ಲ. ಈಗ ಮಸಾಲೆಲಿ ಸ್ವಲ್ಪ ಹೊತ್ತು ಬೇಯುತ್ತಲ್ಲ, ಈಗ ಮಸಾಲೆ ಹಾಕ್ಕೊಳ್ಳೋಣ. ಇದು ನೋಡಿ ಮಸಾಲೆ ಎಷ್ಟು ಕೆಂಪಿದೆ, ಕಾಣಿಸ್ತಾ ಇದೆಯಾ? ಎಷ್ಟು ಕೆಂಪಾಗಿದೆ. ನಾನು ಹಾಕಿರೋದು 2 ಮೆಣಸಿನ್ಕಾಯಿ, ಬಟ್ ಸಖತ್ ಕೆಂಪಾಗಿದೆ, ಸಖತ್ ಕಲರ್ ಇದೆ ಈ ಮೆಣಸಿನ್ಕಾಯಿ. ಅದಕ್ಕೆ ನಾನು 2 ಹಾಕ್ಕೊಂಡಿದ್ದು. ಇವಾಗ ಇದಕ್ಕೆ ಸ್ವಲ್ಪ ನೀರು ಹಾಕಿ ಇದಕ್ಕೆ ಹಾಕ್ಕೊಂಡ್ಬಿಡೋಣ. ನೀರು ಎತ್ತಿಟ್ಕೊಂಡಿದ್ನಲ್ಲ ಕಳಲೆ ಇದು ಬೇಯಿಸಿದ ನೀರು, ಅದನ್ನು ಹಾಕ್ಕೊಂಡ್ಬಿಡ್ತೀನಿ. ಇವಾಗ ಈ ಮಿಕ್ಸಿಗೆ ಸ್ವಲ್ಪ ನೀರು ಹಾಕ್ಕೊಂಡ್ಬಿಟ್ಟು ಇದು ಮಾಡ್ಕೊತಾ ಇದ್ದೀನಿ. ಅದು ಬೇಯಿಸಿದ ನೀರು ಮಿಕ್ಸಿಗೆ ಹಾಕ್ಕೊಂಡು ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಸುಮ್ಮನೆ ಮತ್ತೆ ಯಾಕೆ ಅದ್ರದ್ದು ಫ್ಲೇವರ್ ಎಲ್ಲ ಇರುತ್ತಲ್ಲ, ಅದಕ್ಕೇನೆ. ಇಲ್ಲಿ ಇದು ಬೇಯಿಸಿದ ನೀರು, ಇದಕ್ಕೆ ಇನ್ನೂ ನೀರು ಬೇಕು. ಮತ್ತು ನೀರು ಹಾಕ್ಕೊಳ್ಳೋಣ ಸ್ವಲ್ಪ. ಮತ್ತೆ ನೀರು ಹಾಕ್ಕೊತಾ ಇದ್ದೀನಿ. ನೀರು ಹಾಕ್ಕೊಂಡಿದ್ದೀನಿ. ಇವಾಗ ಇದನ್ನು ಮಿಕ್ಸ್ ಮಾಡೋಣ. ಮೇ ಬಿ ಉಪ್ಪು ಸಾಕು ಅನ್ಸತ್ತೆ ನನಗೇನೋ. ಸುಮಾರು ಉಪ್ಪು ಹಾಕ್ಬಿಟ್ಟಿದ್ದೀನಿ ನಾನು. ಕಾಳಿಗೂ ಹಾಕಿದ್ದೆ, ಇದಕ್ಕೂ ಹಾಕಿದ್ದೆ ಅಲ್ಲ, ಉಪ್ಪು ಸಾಕು ಅನಿಸುತ್ತೆ. ಇದೊಂದು ಕುದಿ ಬರಲಿ, ಆಮೇಲೆ ದಪ್ಪ ಏನಾದರೂ ಬೇಕಾ ನೋಡಿಕೊಂಡು, ನೀರು ಬೇಕಾ ನೋಡ್ಕೊಂಡು ಹಾಕೊಂಡ್ರೆ ಆಯಿತು. ಒಂದ್ಸಲ ಕುದೀಲಿ ಇದು ಫುಲ್. ಮುಚ್ಚಿಟ್ಬಿಡ್ತೀನಿ ಇವಾಗ ಇದನ್ನು. ಮತ್ತೇನು ಗೊತ್ತಾ, ಇದಕ್ಕೆ ನಾನು ಜೀರಿಗೆ ಹಾಕಿದ್ನಲ್ಲ, ಆವಾಗ ಕರೆಕ್ಟಾಗಿ 4 ಮೆಂತ್ಯಕಾಳು ಹಾಕಿದ್ದೀನಿ. ಅದು ಜೀರಿಗೆ ಮಧ್ಯದಲ್ಲಿ ನನಗೆ ಹೇಳೋಕೆ ಮರ್ತೋಯ್ತು, ಕಾಣಿಸ್ಲಿಲ್ಲ. 4 ಮೆಂತ್ಯಕಾಳು ಹಾಕ್ಕೊಂಡಿದ್ದೀನಿ. ಯಾಕಂದರೆ ಜಾಸ್ತಿ ಮೆಂತ್ಯ ಹಾಕಿದ್ರೆ ಮೆಂತ್ಯ ಕಹಿ ಆಗುತ್ತೆ, ಹಾಗಾಗಿ 4 ಹಾಕಿದ್ದೀನಿ. ಇವಾಗ ಇದು ಕುದೀಲಿ. ಇಷ್ಟೊಂದು ಕುದೀತಾ ಇದೆ, ಸಾಕು. ಇದು ಇವಾಗ ಆಫ್ ಮಾಡೋಣ. ಇಷ್ಟು ಕುದ್ದಿದೆ, ಇಷ್ಟು ಕನ್ಸಿಸ್ಟೆನ್ಸಿನೂ ಸಾಕು. ಸ್ವಲ್ಪ ಹೊತ್ತಾದ್ಮೇಲೆ ಮತ್ತೆ ತಿಕ್ಕಾಗತ್ತೆ ಅನ್ಸುತ್ತೆ, ಸಾಕು. ಆಫ್ ಮಾಡೋಣ ಇವಾಗ. ಕಡಲೆ ಸಾಂಬಾರು ರೆಡಿಯಾಗಿದೆ, ಚೆನ್ನಾಗಾಗಿದೆ. ಇದು ಹೇಗಿರುತ್ತೆ ಅಂತ ನನಗೆ ಗೊತ್ತು. ನನ್ನ ಹಸ್ಬೆಂಡ್ ಈವ್ನಿಂಗ್ ಬರ್ತಾರಲ್ಲ, ಅವ್ರಿಗೆ ಕೊಟ್ಬಿಟ್ಟು ಕೇಳೋಣ ಹೇಗಿರುತ್ತೆ ಅಂತ. ಯಾಕಂದರೆ ನಾನು ತಿಂದಿದ್ದೀನಿ, ನನಗೆ ಟೇಸ್ಟ್ ಗೊತ್ತು. ಅವ್ರಿಗೆ ಹೇಗೆ ಅನಿಸುತ್ತೆ ಅಂತ ಕೇಳೋಣ. ಈ ರೆಸಿಪಿನ ನೀವು ಟ್ರೈ ಮಾಡಿ. ಮೇ ಬಿ ಇದು ಇಲ್ಲಿ ಸಿಗುತ್ತೋ ಇಲ್ಲೋ ಗೊತ್ತಿಲ್ಲ, ಸಿಗಲ್ಲ. ನನಗೆ ಗೊತ್ತಿರೋ ಪ್ರಕಾರ ಸಿಗಲ್ಲ. ಸಿಕ್ಕರೆ ಇಲ್ಲ ಯಾರಾದರೂ ಊರವರು ಸಿಗೋರು, ಇದು ಅವೈಲಬಲ್ ಇರೋರು ನೋಡಿದರೆ ಇದನ್ನು ಟ್ರೈ ಮಾಡಿ. ಇವತ್ತು ಕಡಲೆ ಪಲ್ಯ ಮತ್ತು ದೋಸೆ ಮಾಡಿದ್ದೀನಿ. ಕಡಲೆ ಮಾಡಿದ್ನಲ್ಲ ಮಧ್ಯಾಹ್ನ, ಅದನ್ನೇ ಕೊಡ್ತಾ ಇದ್ದೀನಿ. ಇವಾಗ ತಿಂದು ನೋಡಿ ಹೇಗಿದೆ ಅಂತ ಹೇಳ್ತಾನೆ. ತಿಂದು ನೋಡು, ಅದೇನಂತ ನಿಂಗೆ ಗೊತ್ತಾಗತ್ತಾ ಹೇಳೋ. ಹೇಗಿದೆ? ಚೆನ್ನಾಗಿದೆಯಾ? ಚೆನ್ನಾಗಿದೆಯಾ? ಚೆನ್ನಾಗಿಲ್ಲ? ಓಕೆ, ಚೆನ್ನಾಗಿದೆಯಾ ಇಲ್ಲ? ಅದು ನೆನೆಸಿರೋದಕ್ಕೆ ಏನೋ ಅದು ಅಷ್ಟೊಂದು ಅದ್ರದ್ದು ಸ್ಮೆಲ್ ಬರ್ತಾ ಇಲ್ಲ. ಹಾಂ, ತಿಂದ ಇವಾಗ ಹೇಳು. ಚೆನ್ನಾಗಿದೆಯಾ? ಅದಕ್ಕೂ ಅದೇನಂತ ನಿನಗೆ ಗೊತ್ತಾಗಿಲ್ಲ, ನೀನು ಅದನ್ನ ತಿಂದಿಲ್ಲ ಯಾವತ್ತು. ಬಾಳೆಕಾಯಿ ಅಲ್ಲ, ಬಾಳೆ ದಿಂಡಲ್ಲ ಅದು. ಬಿದ್ರು ಚಿಗುರು. ಓಕೆ, ಇವತ್ತಿನ ವ್ಲಾಗ್ ಹೇಗಿತ್ತು ಅಂತ ಹೇಳಿ. ನೋಡಿದ್ರಲ್ಲ ಕಡಲೆ ರೆಸಿಪಿ ಹೇಗಿತ್ತು ಅಂತ ಹೇಳಿ. ನಿಮಗೂ ಕಡಲೆ ಸಿಕ್ಕಿ ನೀವು ಟ್ರೈ ಮಾಡಿದರೆ ಹೇಳಿ. ನನ್ನ ಹಸ್ಬೆಂಡು ಅಷ್ಟೊಂದು ಟೇಸ್ಟ್ ಡಿಫ್ರೆನ್ಸ್ ಅವ್ರಿಗೆ ಗೊತ್ತಾಗಲಿಲ್ಲ, ಬಟ್ ಚೆನ್ನಾಗಿದೆ ಅಂತ ಹೇಳಿದ್ರು, ಮತ್ತು ತಿಂದ್ರೂ. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ರೆಸಿಪಿ ಟ್ರೈ ಮಾಡಿದರೆ ಕಮೆಂಟ್ ಮಾಡಿ. ಮತ್ತೆ ನಾಳೆ ಸಿಗೋಣ. ಅಲ್ಲಿ ತನಕ ಬಾಯ್.